ಚುನಾವಣೆ ಅಂದಮೇಲೆ ಕೇಳಬೇಕೆ ಖರ್ಚು ವೆಚ್ಚಕ್ಕೆ ಮಿತಿನೇ ಇರೋದಿಲ್ಲ. ಇದಕ್ಕೋಸ್ಕರ ರಾಜಕೀಯ ಪಕ್ಷಗಳು ವಿವಿಧ ಮೂಲಗಳಿಂದ ದೇಣಿಗೆ ಸಂಗ್ರಹ ಮಾಡೋದು ಕಾಮನ್. ಇದೇ ಹಣದಿಂದ ಪಕ್ಷಗಳು ಸಂಘಟನೆ ಕಾರ್ಯ ಮಾಡುತ್ತವೆ. ಆದರೆ ಇತ್ತೀಚೆಗೆ ದೇಣಿಗೆ ರೂಪದಲ್ಲಿ ಬರ್ತಾ ಇರೋ ದುಡ್ಡು ಸಾವಿರಾರು ಕೋಟಿ ದಾಟಿ ಹೋಗುತ್ತೆ. ಯಾವ ಪಕ್ಷ ಎಲ್ಲೆಲ್ಲಿಂದ ಎಷ್ಟೆಷ್ಟು ದೇಣಿಗೆ ಸಂಗ್ರಹ ಮಾಡಿದೆ ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ. ಪಾರ್ಟಿ ಫಂಡ್ಗೆ ಸಾವಿರಾರು ಕೋಟಿ ದೇಣಿಗೆ. ಸಂಗ್ರಹದಲ್ಲಿ ಕಾಂಗ್ರೆಸ್ನದ್ದೇ ಎತ್ತಿದ ಕೈ. ರಾಜಕೀಯ ಪಕ್ಷಗಳ ಬೊಕ್ಕಸಕ್ಕೆ ಕೋಟಿಗಟ್ಟಲೆ ದೇಣಿಗೆ ಬಂದು ಬೀಳ್ತಾ ಇದೆ. ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ ಸಂಸ್ಥೆ ಇಂಥದ್ದೊಂದು ಮಾಹಿತಿಯನ್ನ ಬಹಿರಂಗಪಡಿಸಿದೆ. ಸಂಸ್ಥೆಯ ಅಧ್ಯಯನದ ಪ್ರಕಾರ ದೇಣಿಗೆ ಸಂಗ್ರಹದಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಹಪಾಲು ಪಡೆದುಕೊಂಡಿದೆ. 2007ರಿಂದ 2011ರವರೆಗೆ ಕಾಂಗ್ರೆಸ್ ಪಕ್ಷ ಒಟ್ಟು 1492 ಕೋಟಿಯಷ್ಟು ಹಣವನ್ನ ದೇಣಿಗೆ ರೂಪದಲ್ಲಿ ಗಳಿಸಿದೆ. ಈ ಪೈಕಿ 183 ಕೋಟಿ ದೇಣಿಗೆ ಮುಖಾಂತರ, ಉಳಿದಿದ್ದು ಪಕ್ಷದ ಕೂಪನ್ ಮಾರಾಟದಿಂದ ಬಂದಿದೆ. ನಂತರದ ಸ್ಥಾನ ಬಿಜೆಪಿಯದ್ದು. ಇದೇ ಅವಧಿಯಲ್ಲಿ ಬಿಜೆಪಿ ಬೊಕ್ಕಸಕ್ಕೆ 770 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸಿದೆ. ಕಾಂಗ್ರೆಸ್ ಬಿಜೆಪಿ ನೂರಾರು ಕೋಟಿ ದೇಣಿಗೆ ಸಂಗ್ರಹಿಸಿದ್ರೆ, ಇದೇ ವೇಳೆ ಜೆಡಿಎಸ್ ಖಾತೆಯಲ್ಲಿ ಕೇವಲ 4 ಕೋಟಿ 63 ಲಕ್ಷ ದೇಣಿಗೆ ಸಂಗ್ರಹವಾಗಿದೆ. ಒಟ್ಟಾರೆಯಾಗಿ ಪಾರ್ಟಿ ಫಂಡ್ ನೆಪದಲ್ಲಿ ರಾಜಕೀಯ ಪಕ್ಷಗಳು ಕೋಟಿ ಕೋಟಿ ಸಂಗ್ರಹ ಮಾಡ್ತಿವೆ ಅನ್ನೋದು ಬಹಿರಂಗವಾಗಿದೆ. ಈ ಹಣವನ್ನ ಪಕ್ಷಗಳು ಹೇಗೆ ಖರ್ಚು ಮಾಡ್ತವೆ ಅನ್ನೋದರ ಕುರಿತು ರಾಜಕೀಯ ಪಕ್ಷಗಳು ಮಾಹಿತಿ ನೀಡಿದ್ರೆ ದೇಣಿಗೆ ನೀಡಿದವರಿಗಾದ್ರೂ ಒಂದು ಲೆಕ್ಕ ಕೊಟ್ಟಂತಾಗುತ್ತೆ. ಧರಣೀಶ್ ಬೂಕನಕೆರೆ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಜೋರಾಗ್ತಾ ಇದೆ. ಎಲ್ಲ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾವೆ. ಇವತ್ತು ಕೆಲ ರಾಷ್ಟ್ರೀಯ ನಾಯಕರು ರಾಜ್ಯದ ಹಲವು ಕಡೆ ಪ್ರಚಾರ ನಡೆಸಿದ್ದಾರೆ. ಹಾಗಾದರೆ ಇವತ್ತಿನ ಪ್ರಚಾರದ ಪರಿ ಹೇಗಿತ್ತು? ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಪ್ರಾಬಲ್ಯ ಜಾಸ್ತಿ. ಹೀಗಾಗಿ ಕಾಂಗ್ರೆಸ್ ಈ ಭಾಗದಲ್ಲಿ ಪ್ರಚಾರಕ್ಕೆ ಆಂಧ್ರದ ನಾಯಕರನ್ನು ಬಳಸಿಕೊಳ್ತಿದೆ. ಇವತ್ತು ಕೇಂದ್ರ ಸಚಿವೆ ಪುರಂದರೇಶ್ವರಿ ರೋಡ್ ಶೋ ನಡೆಸುವ ಮೂಲಕ ಕಾಂಗ್ರೆಸ್ ಪರ ಮತಯಾಚಿಸಿದ್ರು. ಎಂಜಿ ರಸ್ತೆ, ಗಂಗಮ್ಮ ಗುಡಿ ಹಾಗೂ ಬಜಾರ್ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇತ್ತ ಬಿಜೆಪಿ ಪರ ಪ್ರಚಾರಕ್ಕಾಗಿ ಎಲ್ಕೆ ಅಡ್ವಾಣಿ ಬೆಳಗಾವಿಗೆ ಆಗಮಿಸಿದ್ರು. ಸವದತ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಆನಂದ ಮಾಮನಿ ಪರ ಮತಯಾಚನೆ ಮಾಡಿದ್ರು. हिंदुस्तान के एक नागरिक के मन में यह संकल्प होना चाहिए कि हम अपने अपने क्षेत्र में ईमानदारी से काम करेंगे और आने वाले कुछ ही वर्षों में दुनिया के देशों में भारत को ऊंचे से ऊंचे स्थान पर पहुंचाएंगे. मेरे साथ कहिए, भारत माता की. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ರಾಜ್ಯಸಭಾ ಸದಸ್ಯ ವೆಂಕಯ್ಯ ನಾಯ್ಡು ಬಿಜೆಪಿ ಪರ ಪ್ರಚಾರ ನಡೆಸಿದ್ರು. ಬ್ಯಾಟರಾಯನಪುರದಲ್ಲಿ ಸಂಚರಿಸಿ ಬಿಜೆಪಿ ಅಭ್ಯರ್ಥಿ ಎ ರವಿ ಪರ ಮತಯಾಚನೆ ಮಾಡಿದ್ರು. ಸಿಎಂ ಜಗದೀಶ್ ಶೆಟ್ಟರ್ ಇವತ್ತು ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ರು. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ರು. ಇತ್ತ ಚಿತ್ರದುರ್ಗದಲ್ಲಿ ಕೆಜೆಪಿ ಪ್ರಚಾರ ಸಭೆ ನಡೆಯಿತು. ಶೋಭಾ ಕರಂದ್ಲಾಜೆ ಹಾಗೂ ಎಂಡಿ ಲಕ್ಷ್ಮೀನಾರಾಯಣ ಸಭೆಯಲ್ಲಿ ಪಾಲ್ಗೊಂಡು ಕೆಜೆಪಿ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ರು. ಹಾವೇರಿ ಜಿಲ್ಲೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ್ ಶಿವಣ್ಣನವರ್ ಭರ್ಜರಿ ಪ್ರಚಾರ ನಡೆಸಿದ್ರು. ಮನೆ ಮನೆಗೂ ತೆರಳಿ ಮತಭಿಕ್ಷೆ ಬೇಡಿದ್ರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಬಿಸಿಲನಾಡು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ರು. ಗಂಗಾವತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಪರ ಮತಯಾಚನೆ ಮಾಡಿದ್ರು. ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿ ಒಂದು ಬಡವರ, ರೈತರ, ಮಹಿಳೆಯರ, ಅಲ್ಪಸಂಖ್ಯಾತರ, ದಲಿತರ ಒಂದು ಪರವಾದ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಸರ್ಕಾರವನ್ನು ತರಲಿಕ್ಕೆ ಇರತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಪುನಃ ನನ್ನ ಮನವಿಯನ್ನು ಸಲ್ಲಿಸಿ ಭತ್ತದ ಹೊರೆಯನ್ನು ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿಗೆ ನಾವು ಈ ಚುನಾವಣೆಯಲ್ಲಿ ಮತವನ್ನು ಕೊಡೋದ್ರ ಮುಖಾಂತರ ಈ ಒಂದು ಪಕ್ಷವನ್ನು ಬೆಂಬಲಿಸಬೇಕು ಅಂತ. ನಂತರ ಗದಗದಲ್ಲೂ ಕುಮಾರಸ್ವಾಮಿ ಜೆಡಿಎಸ್ ಪರ ಪ್ರಚಾರ ನಡೆಸಿದ್ರು. ಇಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಎಲ್ಲಾ ಪಕ್ಷಗಳ ನಾಯಕರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದು ಮತದಾರರನ್ನು ಒಲಿಸಿಕೊಳ್ಳಲು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬಿರು ಬಿಸಿಲಿನಲ್ಲೂ ರಾಜ್ಯದೆಲ್ಲೆಡೆ ಚುನಾವಣಾ ಕಾವು ಮತ್ತಷ್ಟು ಬಿಸಿ ಏರಿಸಿದೆ. ಆದರೆ ಬಿಸಿಲ ನಾಡು ಬಳ್ಳಾರಿಯಲ್ಲಿ ಮಾತ್ರ ಚುನಾವಣೆಯ ಅಬ್ಬರನೇ ಇಲ್ಲ. ಯಾವ ಪಕ್ಷದ ನಾಯಕರಲ್ಲೂ ಉತ್ಸಾಹನೇ ಇಲ್ಲ. ಯಾಕಂತೀರಾ? ಈ ವರದಿ ನೋಡಿ.
ಬಳ್ಳಾರಿ ಅಂದ್ರೆ ಗಣಿಧಣಿಗಳ ಅಬ್ಬರದಿಂದ ಇಡೀ ದೇಶದ ಗಮನ ಸೆಳೆದ ಜಿಲ್ಲೆ. ಅದರಲ್ಲೂ ಎಲೆಕ್ಷನ್ ಬಂತು ಅಂದ್ರೆ ಬಳ್ಳಾರಿಗೆ ಮತ್ತಷ್ಟು ಖದರ್ ಬರುತ್ತೆ. ಆದರೆ ಬಳ್ಳಾರಿ ನಗರದಲ್ಲಿ ಈ ಬಾರಿ ಎಲೆಕ್ಷನ್ ಅಬ್ಬರ ಮಾತ್ರ ಕಡಿಮೆಯಾಗಿದೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಮನವೊಲಿಸಿರೋ ಅನಿಲ್ ಲಾಡ್ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ನಗರದಲ್ಲಿನ ಮುಖಂಡರ ಮನವೊಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಮಾಜಿ ಸಚಿವ ದಿವಾಕರ್ ಬಾಬು, ಕೆಸಿ ಕೊಂಡಯ್ಯ, ಅಲ್ಲಂ ವೀರಭದ್ರಪ್ಪ ಹಾಗೂ ಪಾಲಿಕೆಯ 26 ಕಾರ್ಪೊರೇಟರ್ಗಳು ಅನಿಲ್ ಲಾಡ್ರತ್ತ ಸುಳಿಯುತ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಪ್ರಚಾರದ ಅಬ್ಬರವೇ ಇಲ್ಲದೆ ಲಾಡ್ ಒಬ್ಬಂಟಿಯಾಗಿ ಮತಯಾಚನೆಗಿಳಿದಿದ್ದಾರೆ. ಇವತ್ತು ನಾನು ನನ್ನ ನಾಯಕರನ್ನು ಕೇಳೋದಿಷ್ಟೇ, ನಾವೊಂದು ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಈ ಪಕ್ಷಕ್ಕೋಸ್ಕರ ನಾವು ಮನೆಗೆ ತೆರಳಿ ಮತಯಾಚನೆ ಮಾಡಲಿಕ್ಕೆ ನನ್ನ ಜೊತೆಗೆ ಬರ್ರಿ ಅಂತ ನಾನು ಅವ್ರಲ್ಲಿ ಕೇಳ್ತಾ ಇದ್ದೀನಿ. ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಇನ್ನು ಒಂದೆರಡು ದಿನದಲ್ಲಿ ಎಲ್ಲ ಸರಿ ಹೋಗ್ಬೋದು. ಮತ್ತೊಂದೆಡೆ ಕಣದಿಂದ ಹಿಂದೆ ಸರಿದ ಸೋಮಶೇಖರ್ ರೆಡ್ಡಿ ಪ್ರಚಾರ ಕಣದಲ್ಲೂ ಕಾಣುತ್ತಿಲ್ಲ. ಕೇವಲ ರಾಮುಲು ಹೆಸರಲ್ಲಿ ನಿಂತಿರುವ ಬಿಎಸ್ಆರ್ ಅಭ್ಯರ್ಥಿ ಮುರಳಿ ಹೇಳಿಕೊಳ್ಳುವಂತಹ ಪ್ರಚಾರ ಮಾಡುತ್ತಿಲ್ಲ. ಹೀಗಾಗಿ ಕೇವಲ ರಾಮುಲು ಬೆಂಬಲಿಗರು ಒಂದಿಷ್ಟು ಪ್ರಚಾರವನ್ನ ಮಾಡ್ತಿರುವುದನ್ನ ಬಿಟ್ರೆ ಪ್ರಚಾರದ ರಂಗು ಬಿಎಸ್ಆರ್ನಲ್ಲೂ ಕಾಣುತ್ತಿಲ್ಲ. ಸರ್, ಜನರು ಅವರು ದೇವ್ರ ಥರ ನೋಡ್ತಿದ್ದಾರೆ ಸರ್. ಕೌಲ್ ಬಜಾರ್ ಅಂದಲ್ಲ, ಅವ್ರ ಕ್ಷೇತ್ರದಲ್ಲಿ ಎಲ್ಲರೂ ಬಂದಿಲ್ಲ, ಶ್ರೀರಾಮಣ್ಣ ಕರ್ಕೊಂಬರ್ರಿ, ನಾವೆಲ್ಲ ಪ್ರಚಾರಕ್ಕೆ ಹೋಗಿದಾಗೆಲ್ಲ ಶ್ರೀರಾಮಣ್ಣ ಒಂದು ಸಾರಿ ಕರ್ಕೊಂಬರ್ರಿ ಅಂತಿದಾರ. ಅದನ್ನ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ ಸರ್. ಒಳ್ಳೆ ರೆಸ್ಪಾನ್ಸ್ ಐತೆ ಸರ್. ಎಲ್ಲಿ ಹೋದ್ರೆ ಕೂಡ ನೀವು ನೋಡ್ತಿದ್ರಿ, ಎಲ್ಲರೂ ನೋಡಿ, ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಎಲ್ಲನ ಕೇಳ್ಬೋದು ಸರ್. ಶಾಪ್ಸಲ್ಲಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. 100% ಸರ್ ವಿನ್ನಿಂಗ್. ಇನ್ನುಳಿದಂತೆ ನಾಮಕಾವಸ್ಥೆ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸಿರುವ ಬಿಜೆಪಿ ಜೆಡಿಎಸ್ನ ಪ್ರಚಾರವಂತೂ ಎಲ್ಲಿಯೂ ಕಾಣಸಿಗುತ್ತಿಲ್ಲ. ಒಟ್ಟಾರೆ ಗಣಿಧಣಿಗಳ ನಗರ ಬಳ್ಳಾರಿಯಲ್ಲೇ ಚುನಾವಣೆ ಪ್ರಚಾರದ ಭರಾಟೆ ಕಡಿಮೆಯಾಗಿದೆ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.